ಕನ್ನಡದಲ್ಲಿ ಟಾಪ್ 10 ಕರೆಂಟ್ ಅಫೇರ್ಸ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ಗಾಂಧಿಸಾಗರ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಇದು ಮಧ್ಯಪ್ರದೇಶದಲ್ಲಿದೆ. ಕುನೋ ರಾಷ್ಟ್ರೀಯ ಉದ್ಯಾನವನದ ನಂತರ ಗಾಂಧಿಸಾಗರ್ ವನ್ಯಜೀವಿ ಅಭಯಾರಣ್ಯವನ್ನು ಭಾರತದ 2ನೇ ಚೀತಾ ವಾಸಸ್ಥಾನವನ್ನಾಗಿ ಮಾಡಲು ಮಧ್ಯಪ್ರದೇಶವು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಪ್ರಾರಂಭಿಕ ಪ್ರಯತ್ನಗಳಲ್ಲಿ ಸೆಪ್ಟೆಂಬರ್ 2022ರಲ್ಲಿ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ 8 ನಮೀಬಿಯಾದ ಚೀತಾಗಳನ್ನು ಬಿಡುಗಡೆ ಮಾಡಲಾಯಿತು. ಫೆಬ್ರವರಿ 2023ರಲ್ಲಿ ದಕ್ಷಿಣ ಆಫ್ರಿಕಾದಿಂದ 12 ಚೀತಾಗಳನ್ನು ಬಿಡುಗಡೆ ಮಾಡಲಾಯಿತು. ಇದು ಭಾರತದ ಚೀತಾ ಸಂರಕ್ಷಣಾ ಪ್ರಯತ್ನಗಳಲ್ಲಿ ಗಮನಾರ್ಹ ಮೈಲುಗಲ್ಲುಗಳನ್ನು ಸೂಚಿಸುತ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬರ್ದಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಗುಜರಾತ್ನಲ್ಲಿದೆ. ಇತ್ತೀಚೆಗೆ 6 ಏಷ್ಯಾಟಿಕ್ ಸಿಂಹಗಳು ಗಿರ್ ಅರಣ್ಯದಿಂದ ಬರ್ದಾ ಜೀವಿ ಅಭಯಾರಣ್ಯಕ್ಕೆ ವಲಸೆ ಹೋಗಿವೆ ಎಂದು ತಿಳಿದುಬಂದಿರುತ್ತದೆ. ಆಫ್ರಿಕನ್ ಸಿಂಹಗಳಿಗಿಂತ ಸ್ವಲ್ಪ ಚಿಕ್ಕದಾಗಿರುವ ಈ ಸಿಂಹಗಳನ್ನು IUCN ಅಪಾಯದಲ್ಲಿರುವ ಸ್ಥಿತಿ ಸೈಟ್ಸ್ ಅನುಬಂಧ 1 ಮತ್ತು ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ರಕ್ಷಿಸಲಾಗಿದೆ. ಗುಜರಾತ್ನ ಸೌರಾಷ್ಟ್ರ ಪ್ರದೇಶದ ಗಿರ್ ಅರಣ್ಯ ಮತ್ತು ಇತರ ಸಂರಕ್ಷಿತ ಪ್ರದೇಶಗಳು ಇವುಗಳ ವಿಶಿಷ್ಟ ನಿವಾಸ ಸ್ಥಾನಗಳಾಗಿವೆ. ಯಾವ ದೇಶವು ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯ 46ನೇ ಅಧಿವೇಶನಕ್ಕೆ ಆತಿಥ್ಯ ವಹಿಸಿತು? ಭಾರತ. ಭಾರತವು ಜುಲೈ 21ರಿಂದ 31ರವರೆಗೆ 2024ರಂದು ನವದೆಹಲಿಯ ಭಾರತ ಮಂಟಪಂನಲ್ಲಿ 46ನೇ ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯ ಅಧಿವೇಶನಕ್ಕೆ ಆತಿಥ್ಯ ವಹಿಸಿತು. ಈ ಮಹತ್ವದ ಸಾಂಸ್ಕೃತಿಕ ರಾಯಭಾರ ಕಾರ್ಯಕ್ರಮವು 195 ದೇಶಗಳಿಂದ 2500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇತ್ತೀಚೆಗೆ ಯಾವ ಸಂಸ್ಥೆಯು ಭಾರತದ ಕಡಿಮೆ ಇಂಗಾಲದ ಶಕ್ತಿ ವಲಯವನ್ನು ಅಥವಾ ಲೋ ಕಾರ್ಬನ್ ಎನರ್ಜಿ ಸೆಕ್ಟರ್ ಅನ್ನು ಅಭಿವೃದ್ಧಿಪಡಿಸಲು $1.5 ಬಿಲಿಯನ್ ಸಾಲವನ್ನು ಅನುಮೋದಿಸಿತು? ವಿಶ್ವ ಬ್ಯಾಂಕ್ ಈ ಸಾಲವನ್ನು ಅನುಮೋದಿಸಿದೆ. ಭಾರತವು ಕಡಿಮೆ ಇಂಗಾಲದ ಶಕ್ತಿ ವಲಯವನ್ನು ಅಭಿವೃದ್ಧಿಪಡಿಸಲು ವಿಶ್ವ ಬ್ಯಾಂಕ್ $1.5 ಬಿಲಿಯನ್ ಸಾಲವನ್ನು ಅನುಮೋದಿಸಿದೆ. ಭಾರತವು 2070ರ ವೇಳೆಗೆ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಗುರಿ ಹೊಂದಲಾಗಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಮಿಲಿಟರಿ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸುವ ಮೂಲಕ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಎಲ್ಲಿ ಗಮನಾರ್ಹ ಯೋಜನೆಯನ್ನು ಅನುಮೋದಿಸಿದೆ? ಲಕ್ಷದ್ವೀಪ. ಭಾರತವು ಲಕ್ಷದ್ವೀಪಗಳಲ್ಲಿ ಮಿಲಿಟರಿ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸುವ ಮೂಲಕ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಯೋಜಿಸಿದೆ. ಮಿನಿಕಾಯ್ ದ್ವೀಪದಲ್ಲಿ ಹೊಸ ವಾಯುನೆಲೆ ಮತ್ತು ಅಗತ್ತಿ ದ್ವೀಪದ ವಿಮಾನ ನಿಲ್ದಾಣದ ವಿಸ್ತರಣೆ ಸೇರಿವೆ. ಚೀನಾದ ಚಟುವಟಿಕೆಗಳನ್ನು ಎದುರಿಸಲು ಮತ್ತು ಅರೇಬಿಯನ್ ಸಮುದ್ರದಲ್ಲಿ ಮೇಲ್ವಿಚಾರಣೆಯನ್ನು ವಿಸ್ತರಿಸಲು ವಾಯುಪಡೆ ನೇತೃತ್ವದಲ್ಲಿನ ಇದು ಯೋಜನೆಯಾಗಿದೆ. ಇತ್ತೀಚೆಗೆ ಯಾವ ದೇಶದಲ್ಲಿ ಹಾಂಟಾ ವೈರಸ್ಗಾಗಿ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಹೇರಿತ್ತು? US. ಇದು ಇಲಿಗಳಿಂದ ಹರಡುವ ಗುಣಪಡಿಸಲಾಗದ ರೋಗವಾಗಿದೆ. ಇದರ ರೋಗಲಕ್ಷಣಗಳು ಎಂದರೆ ಇದ್ದಕ್ಕಿದ್ದಂತೆ ಜ್ವರ, ತಲೆನೋವು, ಸ್ನಾಯು ನೋವುಗಳು, ಹೊಟ್ಟೆನೋವು, ಕೆಮ್ಮು ಮತ್ತು ಉಸಿರಾಟದ ತೊಂದರೆ ಆಗುತ್ತೆ. ಇದು ಶ್ವಾಸಕೋಶದ ವೈಫಲ್ಯ ಮತ್ತು ಸಾವಿಗೆ ಕಾರಣವಾಗಬಹುದು. ಈ ರೋಗಕ್ಕೆ ನಿರ್ದಿಷ್ಟ ಚಿಕಿತ್ಸೆ ಇರುವುದಿಲ್ಲ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಬೋಲ್ಸೆನಾ ಸರೋವರ ಯಾವ ದೇಶದಲ್ಲಿದೆ? ಇಟಲಿ. ಇಟಲಿಯ ಬೋಲ್ಸೆನಾ ಸರೋವರದಲ್ಲಿ ಕಬ್ಬಿಣ ಯುಗದ ಪುರಾತನ ಮಣ್ಣಿನ ವಿಗ್ರಹವನ್ನು ಕಂಡುಹಿಡಿಯಲಾಗಿದೆ. ಲಾಜಿಯೋ ಪ್ರದೇಶದಲ್ಲಿರುವ ಬೋಲ್ಸೆನಾ ಸರೋವರವು ಯುರೋಪ್ನ ಅತಿದೊಡ್ಡ ಜ್ವಾಲಾಮುಖಿ ಸರೋವರವಾಗಿದ್ದು, ಇದು 3,70,000 ವರ್ಷಗಳ ಹಿಂದೆ ವಲ್ಸಿನಿ ಜ್ವಾಲಾಮುಖಿಯ ಕುಸಿತದಿಂದ ರೂಪುಗೊಂಡಿದೆ. ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆಗಾಗಿ ಅಂಚೆ ಇಲಾಖೆ ಆರಂಭಿಸಿರುವ ಹೊಸ ಅಂಚೆ ಸೇವೆಯ ಹೆಸರೇನು? ಗ್ಯಾನ್ ಪೋಸ್ಟ್. ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಪುಸ್ತಕಗಳನ್ನು ತಲುಪಿಸಲು ಅಂಚೆ ಇಲಾಖೆಯ ಗ್ಯಾನ್ ಪೋಸ್ಟ್ ಎಂಬ ವಿಶೇಷ ಅಂಚೆ ಸೇವೆಯನ್ನು ಪ್ರಾರಂಭಿಸಿದೆ. ಇದು ಮುದ್ರಿತ ಕಲಿಕಾ ಸಾಮಗ್ರಿಗಳನ್ನು ಕೈಗೆಟಕುವ ಮತ್ತು ಪ್ರವೇಶಿಸುವಂತೆ ಮಾಡುವ
ಮಾಡುವ ಮೂಲಕ ಹೊಸ ಶಿಕ್ಷಣ ನೀತಿಯ ಗುರಿಗಳನ್ನು ಬೆಂಬಲಿಸುತ್ತದೆ. ವಿಶೇಷವಾಗಿ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿ ಪಾರದರ್ಶಕತೆ ಮತ್ತು ಸಕಾಲಿಕ ವಿತರಣೆಯನ್ನು ಖಚಿತಪಡಿಸಿಕೊಳ್ಳಲು ಟ್ರ್ಯಾಕಿಂಗ್ ಸೌಲಭ್ಯವಿದೆ. ಈ ಉಪಕ್ರಮವು ಶೈಕ್ಷಣಿಕ ಅಂತರವನ್ನು ಕಡಿಮೆ ಮಾಡಲು ಮತ್ತು ಭಾರತದಾದ್ಯಂತ ಅಂತರ್ಗತ ಕಲಿಕೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಹೈಬ್ರಿಡ್ ವರ್ಟಿಕಲ್ ಟೇಕಾಫ್ ಮತ್ತು ಲ್ಯಾಂಡಿಂಗ್ ಮಾನವರಹಿತ ವೈಮಾನಿಕ ವಾಹನವಾದ ರುದ್ರಾಸ್ತ್ರವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಸೌರ ರಕ್ಷಣಾ ಮತ್ತು ಏರೋಸ್ಪೇಸ್ ಲಿಮಿಟೆಡ್. ಭಾರತೀಯ ಸೇನೆಯು ಸೋಲಾರ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ ಹೈಬ್ರಿಡ್ ವರ್ಟಿಕಲ್ ಟೇಕಾಫ್ ಮತ್ತು ಲ್ಯಾಂಡಿಂಗ್ ಮಾನವರಹಿತ ವೈಮಾನಿಕ ವಾಹನ ರುದ್ರಾಸ್ತ್ರವನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಭಾರತವು ತನ್ನ ಮೊದಲ 3 ನ್ಯಾನೋಮೀಟರ್ ಚಿಪ್ ವಿನ್ಯಾಸ ಕೇಂದ್ರಗಳನ್ನು ಯಾವ ನಗರಗಳಲ್ಲಿ ಪ್ರಾರಂಭಿಸಿದೆ? ನೋಯ್ಡಾ ಮತ್ತು ಬೆಂಗಳೂರು. ಭಾರತವು ತನ್ನ ಮೊದಲ 3 ನ್ಯಾನೋಮೀಟರ್ ಚಿಪ್ ವಿನ್ಯಾಸ ಕೇಂದ್ರಗಳನ್ನು ನೋಯ್ಡಾ ಮತ್ತು ಬೆಂಗಳೂರಿನಲ್ಲಿ ಪ್ರಾರಂಭಿಸಿದೆ. ಇದು ಮುಂದುವರಿದ ಸೆಮಿಕಂಡಕ್ಟರ್ ಅಭಿವೃದ್ಧಿಯಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.